ಹೇ ಗಾಯ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ನೋ ಗೈಸ್, ವಿಡಿಯೋ ಸಿಕ್ಕಾಪಟ್ಟೆ ಲೇಟ್ ಬಂದಿದೆ, ಬಟ್ ಅದ್ರ ಬಗ್ಗೆ ಮಾತಾಡೋದು ಬೇಡ. ನಂದು ಲಾಸ್ಟ್ ವಿಡಿಯೋ ಬನ್ನರ್ಘಟ್ಟಸು, ಅದಕ್ಕೆ ನಿಮ್ಮದು ರೆಸ್ಪಾನ್ಸ್ ಸಕ್ಕದಾಗಿತ್ತು. ಯಾರ್ಯಾರು ಅದು ನೋಡಿಲ್ವೋ ಮೇಲ್ಗಡೆ ಐ ಬಟನಲ್ಲಿ ಇಲ್ಲೋ ಆ ಕಡೆನೋ ಎಲ್ಲೋ ಲಿಂಕ್ ಬರಸಿರುತ್ತೆ, ಕ್ಲಿಕ್ ಮಾಡಿ ನೋಡಿ. ಈ ವಿಡಿಯೋನೂ ಅಷ್ಟೇ ಸ್ಪೆಷಲ್ ಆಗಿರುತ್ತೆ. ಸೊ ಅದಕ್ಕೆ ಈ ವಿಡಿಯೋನ ಫುಲ್ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಆಮೇಲೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ಗೈಸ್, ಇವಾಗ ಜಸ್ಟ್ ಪೆಟ್ರೋಲ್ ಹಾಕಿಸ್ಕೊಂಡು ಫಸ್ಟ್ ಬಿಡ್ದಿಗೆ ಹೋಗಿ ಒಳ್ಳೆ ತಟ್ಟೆ ಇಡ್ಲಿ ತಿಂದು ಆಮೇಲೆ ಮಳ್ಳೂರಿಗೆ ಹೋಗ್ತಿದೀವಿ. ಲೊಕೇಶನ್ ರೀಚ್ ಆದ್ಮೇಲೆ ಎಕ್ಸಾಕ್ಟ್ ಎಲ್ಲಿ ಹೋಗ್ತಿದೀವಿ ಅಂತ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಓಕೆ ಗೈಸ್, ಇವಾಗ ನಾನು ಹಿಂದೆ ಇರೋದು ಶ್ರೀ ಅಪ್ರಮೇಯ ಸ್ವಾಮಿ ಟೆಂಪಲ್ ಅಂತ. ಇದು ಚನ್ನಪಟ್ಟಣ ಆಗಿದ ತಕ್ಷಣನೇ ಇದೆ. ಸೊ ಇದು ಬೆಳಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ. ನೀವು ಬಂದು ದರ್ಶನ ಮಾಡ್ಬೋದು. ನಮಗಂತೂ ಸಖತ್ತಾಗೈತೆ ದರ್ಶನ. ನಾವು ಫೈನಲಿ ರಂಗೇನಾಥ್ ಬಿಟ್ಟು ಬರ್ಡ್ ಸ್ಯಾಂಚುರಿಗೆ ಬಂದಿದ್ದೀವಿ. ನೀವು ನೋಡ್ಬೋದು ಟಿಕೆಟ್ ಪ್ರೈಸಸ್ಸು. ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಫೋಟೋಸ್ ಹಾಕ್ತೀನಿ. ಅದು ಟಿಕೆಟ್ ಕೌಂಟರು. ಆಮೇಲೆ ಹಿಂದೆ ನೀವು ನೋಡ್ತಿರೋದು ಬರೀ ಟೆಂಪಲ್ ಮಾತಾ ಪಾರ್ಕಿಂಗ್ ಇರೋದು. ಇದು ಅದ್ರದ್ದು ಮ್ಯಾಪು. ಸೊ ಇದನ್ನು ಫೋಟೋ ಹಾಕ್ತೀನಿ ನೆಕ್ಸ್ಟ್ ಕ್ಲಿಪ್ಪಲ್ಲಿ. ಸೊ ಲೆಟ್ಸ್ ಗೋ. ಗೈಸ್, ಹೊರಗೆ ಸಿಕ್ಕಾಪಟ್ಟೆ ಗಲಾಟೆ ಇತ್ತು. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ರಂಗನಾಥ್ ಬರ್ಡ್ ಸ್ಯಾಂಚುರಿಗೆ ಬಂದು ಟಿಕೆಟ್ ತೊಗೊಂಡು ಒಳಗಡೆ ಬಂದ್ವಿ. ನಾನು ಇನ್ನೊಂದೇನು ಆ್ಯಡ್ ಮಾಡಬೇಕು ಅಂತಿದ್ದೆ ಅಂತಂದರೆ, ನಾವು ಕ್ಯಾಮ್ರಾನು ನಮ್ಮೊಟ್ಟಿಗೆ ತೊಗೊಂಬಂದಿದ್ವಿ. ಸೊ ಅದಕ್ಕೆ ಎಕ್ಸ್ಟ್ರಾ 600 ಚಾರ್ಜ್ ಆಯಿತು. ನಾವು ಹೋಗೋ ಅಷ್ಟೊತ್ತಿಗೆ ತುಂತುರು ಮಳೆ ಶುರು ಆಗಿತ್ತು. ಸೊ ಅದಕ್ಕೆ ಫಸ್ಟು ಬೋಟಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಸೇಫ್ ಗಾರ್ಡ್ ಜಾಕೆಟ್ ಎಲ್ಲ ಹಾಕ್ಕೊಂಡು ರೆಡಿ ಆದ್ವಿ. ಒಂದು ದೊಡ್ಡ ರೌಂಡ್ ಕರ್ಕೊಂಡು ಹೋದ್ರು, ಸಖತ್ತಾಗಿತ್ತು. ಬಟ್ ಅದೇ ಅಷ್ಟೊಂದು ಬರ್ಡ್ಸ್ ಕಾಣಿಸ್ಲಿಲ್ಲ, ಬಟ್ ಕ್ರೊಕೊಡೈಲ್ಸ್ ಮಾತ್ರ ತುಂಬಾ ಇತ್ತು.
ಹಾಗೆ ಅಲ್ಲಿಂದ ಬೋಟಿಂಗ್ ಶುರು ಆಯಿತು. ಒಂದು ಕರ್ಕೊಂಡೋದ್ರು. ವರ್ಡ್ಸ್ ಏನು ಅಷ್ಟೊಂದೇನಿಲ್ಲ. ಕ್ರೊಕೊಡೈಲ್ಸ್ ಮಾತ್ರ ಸಿಕ್ಕಾಪಟ್ಟೆ ಇದೆ. 100ಕ್ಕಿಂತ ಜಾಸ್ತಿ ಕ್ರೊಕೊಡೈಲ್ಸ್ ಇದೆ ಅಂತೆ. ಸೊ ಬೋಟಿಂಗ್ ಮಾತ್ರ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಗೈಸ್, ಇದು ಮಹಾರಾಜ ಟವರ್ ಅಂತೆ. ಇಲ್ಲಿ ಹಿಸ್ಟ್ರಿ ಆಫ್ ಮಹಾರಾಜ ಟವರ್ ಇದೆ. ಇದು ಫೋಟೋ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕ್ತೀನಿ. ಸೊ ಇದು ಮಹಾರಾಜ ಟವರ್. ಇದು ಮೇಲ್ಗಡೆ ಒಂದು ವಾಚ್ ಟವರ್ ಇದೆ. ಇವಾಗ ಬ್ಯಾರಿಕೇಡ್ ಹಾಕಿದ್ದಾರೆ, ಹೋಗೋಕ್ಕಾಗಲ್ಲ. ಸೊ ಇಲ್ಲಿದು ಜರ್ನಿ ಇಷ್ಟೇ. ಇದನ್ನು ಮುಗಿಸ್ಕೊಂಡು 5 ಕಿಲೋಮೀಟ್ರ್ ದೂರದಲ್ಲಿರೋ ಪಯಣ ಅನ್ನೋ ಕಾರ್ ಶೋರೂಮ್ಗೆ ಹೋದ್ವಿ. ಅಲ್ಲಿ ಟಿಕೆಟ್ ಪ್ರೈಸಸ್ ಎಲ್ಲ ಏನೇನೆಲ್ಲ ನೋಡಿದ್ವಿ, ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ಹೀಗೆ ನಿಮ್ಮ ಲೈಫ್ನ ಎಂಜಾಯ್ ಮಾಡ್ಕೋತಾ ಅಂಟಿಲ್ ದೆನ್ ಹೇಗೆ ಇರಿ, ಅಲ್ಲೇ ಇರಿ, ಸುರಕ್ಷಿತವಾಗಿರಿ. ಪೀಸ್. ಗೈಸ್, ಈ ಕಾರ್ ಹೆಸರು ಮ್ಯಾಜ್ಡಾ ಅಂತ. 1967 ಬಂದಿತ್ತು. ಅವಾಗ ನೋಡಿ ಮಿರರ್ಸ್ ಎಲ್ಲಿತ್ತು. ಆವಾಗಲೇ ಡ್ಯುಯಲ್ ಟೋನ್ ಎಲ್ಲ ಇತ್ತು. ಯಪ್ಪ, ಕಲರ್ ಕಾಂಬಿನೇಷನು ಸಕ್ಕತ್ತಾಗಿದೆ. ವಾವ್.